ಚಳಿಯಲ್ಲಿ ಎಳೆನೀರು ಮನೆ. ಪಕ್ಷಿಗಳ ಊರಿನಲ್ಲಿ ಈ ವರ್ಷ ಚಳಿಗಾಲ ತುಂಬಾ ವಿಚಿತ್ರವಾಗಿ ಬಂದಿತ್ತು. ಚಳಿ ಹೆಚ್ಚಾಗಿರೋದು ಮಾತ್ರವಲ್ಲದೆ ಮಂಚಿನಿಂದ ಕೂಡಿದ ಬಿರುಗಾಳಿನೂ ಬೀಸ್ತಾ ಇತ್ತು. ಪಕ್ಷಿಗಳು ಎಲ್ರೂ ಕಟ್ಕೊಂಡಿದ್ದ ಅವರ ಮನೆಗಳು ಎಲ್ಲಾನು ಈ ಮಂಚಿನಲ್ಲಿ ಒದ್ದೆಯಾಗ್ತಾ ಇತ್ತು. ಆದ್ರಿಂದ ಪಕ್ಷಿಗಳಿಗೆ ಇವಾಗ ಏನ್ ಮಾಡೋದು ಅನ್ನೋದು ಕೂಡ ಅರ್ಥ ಆಗ್ಲೇ ಇಲ್ಲ. ಅದರಲ್ಲೂ ಚಿಚುಕಾಗೆ ಮನೆ ಒದ್ದೆಯಾಗೋದು ಮಾತ್ರವಲ್ಲದೆ ಅವಳ ಅಂದ ಹಾಳಾಗ್ತಾ ಇದೆ ಅನ್ನುವ ಬೇಜಾರಲ್ಲಿ ಇದ್ಲು. ಆವಾಗ ಚಿಚುಕಾಗಿಗೆ ಬಂದಿರುವ ಒಂದು ಒಳ್ಳೆ ಐಡಿಯಾದಿಂದ ಊರಿಗೆ ಹೊಸ ಬೆಳಕು ಬಂದಿತ್ತು. ಅದು ಎಳೆನೀರು ಮನೆ. ಬೆಳಿಗ್ಗೆ 8 ಗಂಟೆ ಸಮಯಕ್ಕೆ ಗಾಳಿಯಲ್ಲಿ ಆರ್ದ್ರತೆ ತುಂಬಾ ಹೆಚ್ಚಾಗಿತ್ತು. ಆವಾಗ ಎಲ್ರೂ ಟುನಿಗುಬ್ಬಚ್ಚಿಯ ಮನೆಯ ಹತ್ತಿರ ಬಂದ್ರು. ಚಿಚುಕಾಗೆ ಒದ್ದೆಯಾಗಿರುವ ರೆಕ್ಕೆಗಳೊಂದಿಗೆ ತುಂಬಾ ಬೇಜಾರಿಂದ ಬಂತು. ಚೀಚೆ, ಇದೇನು ಚಳಿಗಾಲ? ರಾತ್ರಿ ಇಡೀ ನನ್ನ ಮನೆ ತುಂಬಾ ಒದ್ದೆಯಾಗ್ತಾ ಇತ್ತು. ಬೆಳಿಗ್ಗೆ ಎದ್ದು ನೋಡಿದ್ರೆ ನನ್ನ ಮುಖದಲ್ಲಿರುವ ಪೌಡ್ರೆಲ್ಲ ಅಂಟ್ಕೊಂಡು ದೆವ್ವ ಥರ ಕಾಣಿಸ್ತಾ ಇದ್ದೆ. ಹಾಗೇನೆ ಚಿನ್ನನ ನೋಡಿ, ನೋಡು ನನ್ ಮಗ ಚಿನ್ನನ ನೋಡು, ಅವನಿಗೆ ಈ ಚಳಿಯಿಂದ ಶೀತ ಆಗಿದೆ. ಹೀಗೇನೆ ಇದ್ರೆ ನಾವು ಈ ಊರಲ್ಲಿ ಇರೋದಿಲ್ಲ. ಹೌದು ಚಿಚ್ಚು, ಎಲ್ರ ಪರಿಸ್ಥಿತಿನೂ ಹಾಗೇನೆ ಇದೆ. ಗಾಳಿಗೆ ನನ್ ಗೂಡು ಅಲ್ಲಾಡ್ತಿದ್ದಾಗ ಬನ್ನು ನನ್ನ ಗಟ್ಟಿಯಾಗಿ ಹಿಡ್ಕೊಂಡ. ರಾತ್ರಿ ಇಡೀ ನನ್ ಮೇಲೇನೆ ಅವನು ಮಲ್ಕೊಂಡಿದ್ದ. ನನಗೆಷ್ಟು ಕಷ್ಟ ಆಯ್ತು ಗೊತ್ತಾ? ಅಮ್ಮ, ನನ್ನ ಭಯದಲ್ಲಿ ನಿನ್ನನ್ನು ತಬ್ಬಿ ಇಟ್ಕೊಂಡಿಲ್ಲಮ್ಮ. ನಾನು ಚಳಿಗೆ ತಬ್ಬಿ ಇಟ್ಕೊಂಡೆ. ನಮ್ಮ ಮನೆ ತುಂಬ ವೀಕ್ ಆಗಿದೆ ಅಲ್ವಾ? ನಾವು ಒಂದು ಸಿಮೆಂಟ್ ಮನೆ ಕಟ್ಕೊಳ್ಳೋಣವಾ? ಸಿಮೆಂಟ್ ಮನೆಗಳನ್ನ ನಮ್ಮಿಂದ ಕಟ್ಟಕ್ಕಾಗಲ್ಲ ಬನ್ನು. ಅದಕ್ಕೆ ಹಣ ಖರ್ಚಾಗುತ್ತೆ. ನಮ್ಮ ಹತ್ರ ಹಣ ಇಲ್ವಲ್ಲ, ಪ್ರಕೃತಿಯಲ್ಲಿ ಸಿಗೋ ವಸ್ತುಗಳಿಂದಾನೇ ಕಟ್ಕೋಬೇಕು. ಆವಾಗ ಇದ್ದಕ್ಕಿದ್ದಂತೆ ಚಿಚುಕಾಗೆ, ಹಾ, ನನ್ನ ಹತ್ರ ಒಂದು ಐಡಿಯಾ ಇದೆ. ಮೊನ್ನೆ ನಾನು ಸಿಟಿಗೆ ಹೋಗಿದ್ದಾಗ ರೋಡಿನ ಬದಿಯಲ್ಲಿ ಎಲ್ರೂ ಎಳ್ನೀರನ್ನ ಕುಡಿದು ಅದರ ಗೂಡನ್ನ ಅಲ್ಲೇ ಹಾಕ್ಬಿಟ್ಟು ಹೋಗಿದ್ರು. ಆ ಗೂಡುಗಳು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಲ್ವಾ? ಅದನ್ನ ತಗೊಂಡ್ಬಂದು ನಾವು ಮನೆ ಕಟ್ಕೊಂಡು ಕೋಕೋನಟ್ ವಿಲಾಸ್ ಅಂತ ಹೆಸರು ಕೂಡ ಇಟ್ಕೊಳ್ಳೋಣ. ಆವಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ, ಹೆಸರು ತುಂಬ ಸ್ಟೈಲಿಶ್ ಆಗಿ ಇರುತ್ತೆ. ಹಾ, ಐಡಿಯಾ ಚೆನ್ನಾಗಿದೆ ಚಿಚೋ. ಕೊಬ್ಬರಿ ಚಿಪ್ಪು ಹೇಗೂ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಆದರೆ ಅವುಗಳನ್ನು ಇಲ್ಲಿಗೆ ತಗೊಂಡು ಬರೋದು ಹೇಗೆ? ಏನು ಮಾಡೋದಂದ್ರೆ ಎಲ್ರೂ ಹೋಗ್ಬೇಕು, ಅಲ್ಲಿಂದ 2 ಚಿಪ್ಪುಗಳನ್ನು ತಗೊಂಡು ಬರಬೇಕು. ಆವಾಗಲೇ ತಾನೇ ಅದರ ಮನೆ ಕಟ್ಕೊಳಕ್ಕಾಗೋದು. ನನಗಂತೂ ಬರೀ ಚಿಪ್ಪು ಬೇಡ, ಅದರೊಳಗಡೆ ಎಳ್ನೀರು ಇಡಬೇಕು. ಅದನ್ನು ನಾನು ಕುಡಿಬೇಕು. ಹಾಗೆ ಎಲ್ಲರೂ ಬೈಪಾಸ್ ರೋಡಲ್ಲಿರುವ ಡಂಪಿಂಗ್ ಯಾರ್ಡ್ಗೆ ಹೋದಾಗ ಅಲ್ಲಿ ಸುಮಾರು ಎಳೆನೀರುಗಳು ಚಿಪ್ಪುಗಳು ಇತ್ತು. ಅದರ ನೋಡಿ ಚಿಚುಕಾಗೆ ಇಂಜಿನಿಯರ್ ಥರ, ಲೋ ಚಿನ್ನು, ರೌಂಡ್ ಆಗಿ ಶೇಪ್ ಆಗಿರುವ ಎಳ್ನೀರು ನಮಗೆ ಬೇಕು ಕಣೋ. ಇಲ್ಲಿ ನೋಡು, ಇದು ಒಳ್ಳೆ ರೌಂಡ್ ಆಗಿ ಶೇಪ್ ಆಗಿದೆ ಅಲ್ವಾ? ಇದನ್ನ ಕಲರ್ ಹೊಡೆದ್ರೆ ತುಂಬಾ ಚೆನ್ನಾಗಿರುತ್ತೆ. ಬನ್ನುಗಿಳಿ ಎಲ್ಲ ಎಳ್ನೀರನ್ನ ತಗೊಂಡು ಕಿವಿ ಹತ್ರ ಇಟ್ಟು ಅಲ್ಲಾಡ್ಸಿ, ಇದ್ರಲ್ಲೂ ನೀರಿಲ್ಲ, ಇದ್ರಲ್ಲೂ ಕೂಡ ನೀರಿಲ್ಲ. ಛೀ, ಈ ಮನುಷ್ಯರು ಸರಿಯಾದವರು, ಒಂದ್ರಲ್ಲೂ ಕೂಡ ನೀರೇ ಬಿಟ್ಟಿಲ್ಲ. ಆವಾಗ ಒಂದು ಎಳೆನೀರು ಸಿಕ್ತು. ಅರೆ, ಇದ್ರೊಳಗಡೆ ಏನೋ ಇರೋ ಥರ ಇದೆ. ಒಂದ್ ವೇಳೆ ತೆಂಗಿನಕಾಯ? ಹಾಗಾದ್ರೆ ಇದನ್ನ ನಾನು ತಗೊಳ್ತೀನಿ. ಇದ್ರಲ್ಲಿ ಮನೆ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಬನ್ನು, ತೆಂಗಿನಕಾಯಿ ಇದ್ರೆ ಅದರಲ್ಲಿ ಇರುವೆ ಬರುತ್ತೆ, ಬೇರೆ ನೋಡು. ಪರವಾಗಿಲ್ಲ ಆಂಟಿ, ಇರುವೆ ಬಂದ್ರೆ ಅದನ್ನು ಕೂಡ ತಿಂದ್ಬಿಡ್ತೀನಿ. ನನಗೆ ಇದೇ ಬೇಕು. ಹಾಗೆ ಎಲ್ರೂ ಆ ಎಳೆನೀರು ಚಿಪ್ಪೆಗಳನ್ನ ಊರಿಗೆ ತಗೊಂಡು ಹೋದ್ರು. ಎಲ್ರೂ ಅವುಗಳನ್ನ ಇಟ್ಕೊಂಡು ಮರದ ಮೇಲೆ ಅವರವ್ರಿಗೋಸ್ಕರ ಗೂಡು ಕಟ್ಟಕ್ಕೆ ಶುರು ಮಾಡಿದ್ರು. ಎಲ್ರಿಗೂ ಯಾವ ಥರ ಇಷ್ಟ ಆಯ್ತೋ, ಯಾವ ಥರ ಕಟ್ಬೇಕು ಅಂತ ಅನ್ಕೊಂಡ್ರೋ ಆ ರೀತಿ ಕಟ್ಕೊಳ್ತಿದ್ರು. ತುನಿಗುಬ್ಬಚ್ಚಿ ತುಂಬಾನು ಸಿಂಪಲ್ ಆಗಿ ಮನೆಯೊಳಗಡೆ ಹತ್ತಿನ ಹಾಕಿ ಬೆಚ್ಚಗಿರುವ ಮನೇನ ತಯಾರು ಮಾಡಿದ್ಲು. ಗಾಳಿ ಒಳಗಡೆ ಬರಬಾರ್ದು ಅನ್ನೋದಕ್ಕೋಸ್ಕರ ಹೊರಗಡೆ ಮಣ್ಣು ಹಚ್ಚಿದ್ಲು. ಬನ್ನುಗಿಳಿ ಆ ಮನೆಗೆ ಬನ್ನು ಭವನ್ ಕಿಚನ್ ವಿತ್ ಬೆಡ್ರೂಮ್ ಅಂತ ಒಂದು ಬೋರ್ಡ್ ಕೂಡ ಹಾಕ್ತಾ. ಮನೆಯೊಳಗಡೆ ಸ್ನಾಕ್ಸ್ ಗಳನ್ನ ಇಟ್ಕೊಳ್ಳಕ್ಕೆ ಒಂದು ಚಿಕ್ಕ ರೂಮ್ ಕಟ್ತಾ. ಚಿನ್ನು, ನಾವು ಕಟ್ಕೊಳ್ಳೋ ಮನೆ ತುಂಬಾ ಸ್ಪೆಷಲ್ ಆಗಿರ್ಬೇಕು. ನಾನು ಪಟ್ಟಣದಿಂದ ಒಡೆದೋದ ಕನ್ನಡಿಗಳನ್ನ ತಗೊಂಡ್ ಬಂದಿದ್ದೀನಿ. ನಾನು ಎಳ್ನೀರ್ ಹೊರಗಡೆ ಕನ್ನಡಿಗಳನ್ನ ಅಂಟಿಸ್ತೀನಿ. ಬಿಸಿಲು ಬಿದ್ರೆ ನಮ್ಮ ಮನೆ ನೋಡಕ್ಕೆ ವಜ್ರ ತರ ಪಳಪಳ ಹೊಳಿಬೇಕು. ಬೇಡಮ್ಮ, ಕನ್ನಡಿ ಇದ್ರೆ ಡೇಂಜರ್. ಯಾರಾದ್ರೂ ಕಳ್ಬಿಟ್ಟು ಬಿಸಾಕಿದ್ರೆ ಏನಾಗೋದು? ಸುಮ್ನಿರೋ, ಇದು ಆಧುನಿಕ ಕಲೆ, ನಿನಗದೆಲ್ಲ ಗೊತ್ತಾಗಲ್ಲ. ಹಾಗೆ ಚಿಚುಕಾಗಿ ತುಂಬಾನು ಕಷ್ಟಪಟ್ಟು ಅವಳ ಮನೆಯ ಹೊರಗಡೆ ಕನ್ನಡಿ ಪೀಸಸ್ಗಳನ್ನ ಅಂಟಿಸಿದ್ಲು. ಅದು ನೋಡಕ್ಕೆ ಮಿರರ್ ಬಾಲ್ ತರ ಹೊಳಿತಾ ಇತ್ತು. ಆ ದಿನ ಸಂಜೆ ಸಮಯ ಎಲ್ರೂ ಅವರ ಮನೆಯೊಳಗಡೆ ಹೋದ್ರು. ಹೊರಗಡೆ ಚಳಿ ಹೆಚ್ಚಾಗಿದ್ರು ಕೂಡ ಮನೆಯೊಳಗಡೆ ಅಂತೂ ತುಂಬಾನು ಬೆಚ್ಚಗಿತ್ತು. ಎಲ್ರೂ ತುಂಬಾನೇ ಹ್ಯಾಪಿಯಾಗಿದ್ರು. ಬನ್ನುಗಿಳಿ ಅವನ ಮನೆಯೊಳಗಡೆ ಕೂತ್ಕೊಂಡು ಮಿಕ್ಚರ್ನ ತಿಂದ್ಕೊಂಡು, ಆಹಾ, ಏನ್ ಸುಖ, ಇದು ಮನೆಯಲ್ಲ, ತಾಯಿಯ ಮಡಿಲು. ಥ್ಯಾಂಕ್ಸ್ ಚಿಚು ಆಂಟಿ, ನಿಮ್ ಐಡಿಯಾ ಸೂಪರ್. ಚಿಚುಕಾಗೆ ಮನೆ ಹೊರಗಡೆ ಬಂದು ನಿಂತ್ಕೊಂಡು ಆ ಕನ್ನಡಿಯಲ್ಲಿ ಅವಳ ಮುಖಾನ ನೋಡ್ಕೊಂಡು, ಯಾರಪ್ಪ ಈ ಅಂದಗತಿ? ಓಹೋ, ನಾನೇನಾ? ನನ್ ಮನೆ ನಂತರ ನೋಡಕ್ಕೆ ಚೆನ್ನಾಗಿದೆ. ನಾಳೆ ಸೂರ್ಯ ಉದಯವಾಗುವಾಗ ನನ್ನ ಮನೆನ ನೋಡಿ ಅವನು ಹೊಟ್ಟೆ ಉರ್ಕೊಳ್ಬೇಕು.
ಸರಿಯಾಗಿ ಆ ಸಮಯದಲ್ಲೇ ಪಕ್ಕದ ಊರಿನಿಂದ ಒಂದು ಕೋತಿ ಗುಂಪು ಆಹಾರನ ಹುಡ್ಕೊಂಡು ಆ ಊರಿನ ಕಡೆ ಬರ್ತಾ ಇತ್ತು. ಮರದಲ್ಲಿದ್ದ ತುಂಬಾ ವಿಚಿತ್ರವಾದ ಆ ಎಳನೀರುಗಳನ್ನ ನೋಡಿ ಆ ಕೋತಿ ಗುಂಪಿನ ನಾಯಕ, ಏನೋ ಅದು ಮರದ ಮೇಲೆ ಎಳ್ನೀರಿದೆ, ಅದು ಎಳ್ನೀರಾ ಇಲ್ಲ ಏನಾದ್ರೂ ಹಣ್ಣ? ಬಾಸ್ ಅಲ್ಲೊಂದು ಮಿರರ್ ಬಾಲ್ ಇದೆ ನೋಡಿ, ಅದ್ ನನಗ್ ತುಂಬಾ ಇಷ್ಟ, ಅದ್ ನನಗ್ ಬೇಕು, ನಾನು ಅದ್ರ ಜೊತೆ ಆಟ ಆಡ್ಕೊಳ್ತೀನಿ. ಬನ್ನಿ ಮೊದ್ಲು ಏನೇನ್ ಬೇಕೋ ಎಲ್ಲಾನು ತಗೊಳ್ಳೋಣ. ಕೋತಿಗಳೆಲ್ಲ ಮರದ ಮೇಲೆ ಹತ್ತಿದಾಗ ಆ ಶಬ್ದ ಕೇಳಿ ಪಕ್ಷಿಗಳು ಎಲ್ರೂ ಕೂಡ ಕಿಟಕಿಯಿಂದ ಹೊರಗಡೆ ನೋಡಿದ್ರು. ಚಿಚುಕಾಗಿಗಂತೂ ಉಸಿರೇ ಹೋದ ಹಾಗೆ ಇತ್ತು. ಅರೆ ಕೋತಿಗಳ, ನನ್ ಮನೆನ ಏನ್ ಮಾಡುತ್ತೋ ಏನೋ, ಚಿನ್ನು ಹೋಗಿ ಚಿಲ್ಕ ಹಾಕೋ. ಆವಾಗ್ಲೇ ಒಂದು ಕೋತಿ ಚಿಚುಕಾಗಿಯ ಮನೆ ಮೇಲೆ ನಿಂತ್ಕೊಂಡು ಅದ್ರಲ್ಲಿದ್ದ ಕನ್ನಡಿಯಲ್ಲಿ ಅದರ ಮುಖಾನ ನೋಡ್ಕೊಳ್ತು. ಆವಾಗ ಕೋತಿಗೆ ಕೋಪ ಬಂತು. ಕೋತಿ ತುಂಬಾ ಕೋಪದಿಂದ, ಯಾರೋ ನೀನೋ ನಂತರನೇ ಇದ್ಯಾ, ನನ್ನೇ ನೋಡಿ ತಮಾಷೆ ಮಾಡ್ತೀಯಾ, ನಿನಗಿದೆ ನೋಡೋ. ಹಾಗಂತ ಹೇಳಿ ಕೋಪದಿಂದ ಆ ಎಳ್ನೀರನ್ನ ಕಿತ್ತು ಕೈಯಲ್ಲಿ ಇಟ್ಕೊಳ್ತು ಆ ಕೋತಿ. ಆಮೇಲೆ ಕೋಪದಿಂದ ಬೌಲಿಂಗ್ ಮಾಡೋ ತರ ಅದನ್ನ ಸುತ್ತಿ ಬಿಸಾಕ್ದಾಗ ಪಾಪ ಆ ಮನೆಯೊಳಗಡೆ ಇದ್ದ ಚಿಚು ಚಿನ್ನು ಇಬ್ರು ತುಂಬಾನೇ ಹೆದರಿದ್ರು. ಅಯ್ಯೋ ಅಮ್ಮ, ಅಯ್ಯಯ್ಯೋ ಭೂಕಂಪ, ಇಲ್ಲ ಇದು ಕೋತಿಗಂಪ, ಅಯ್ಯಯ್ಯೋ. ಆ ಮನೆ ಗಾಳಿಯಲ್ಲಿ ಸುತ್ತಾಡ್ದ ಪಕ್ಕದ ಮರದಲ್ಲಿದ್ದ ಬನ್ನು ಮನೆಗೆ ಟಿಕ್ಕಿ ಹೊಡಿತು. ಢಮಾಲ್ ಅಂತ ಲಡ್ಡು ತಿಂತ ಇದ್ದ ಬನ್ನು ಗಿಳಿ, ಏನಿದು ನನ್ ಮನೆ ಡೋರ್ಬೆಲ್ನ ಯಾರೋ ಒತ್ತಿದ ಹಾಗೆ ಇದೆ, ಇಲ್ಲ ನನ್ ಮನೆ ತೂಗಾಡ್ತಾ ಇದೆ, ಉರುಳ್ತಾ ಇದೆ, ಏನಾಯ್ತು? ಹಾಗೆ ಬನ್ನು ಮನೆ ಕೂಡ ಕೆಳಗಡೆ ಬಿತ್ತು. ಕೋತಿಗಳೆಲ್ಲ ಆ ಕೆಳಗಡೆ ಬಿದ್ದಿರುವ ಮನೆಗಳಿಂದ ಫುಟ್ಬಾಲ್ ಆಡ್ತಾ ಇದ್ರು. ಒಂದ್ ಕೋತಿ ಒಂದ್ ಎಳ್ನೀರನ್ನ ಒದಿತಾ ಇದ್ದಾಗ ಇನ್ನೊಂದ್ ಕೋತಿ ಇನ್ನೊಂದ್ ಎಳ್ನೀರ್ನ ಒದಿತಾ ಇತ್ತು. ಪಾಪ ಆ ಮನೆಯೊಳಗಡೆ ಇರುವವರ ಪರಿಸ್ಥಿತಿ ಮಾತ್ರ ತುಂಬಾನೇ ಘೋರವಾಗಿತ್ತು. ಕನ್ನಡಿಗಳು ಒಡೆದು ಹೋಗ್ತಾ ಇತ್ತು. ಚಿಚು ಚಿನ್ನ ಇಬ್ರು ಆ ಕಡೆ ಈ ಕಡೆ ಉರುಳ್ತಾ ಇದ್ರು. ಅಯ್ಯೋ ನನ್ ಸೊಂಟ, ನನ್ ಕಾಲು, ಚಿನ್ನು ನನ್ ಮೇಲೆ ಬಂದ್ ಬೀಳ್ಬೇಡ್ವೋ, ಅಯ್ಯೋ ನನ್ನ ಮೇಕಪ್ ಕಿಟ್ ಎಲ್ಲ ಒಡೆದೋಯ್ತು. ಕೋತಿಗಳೇ, ಇದೇನೋ ಬಾಲ್ ಅಲ್ಲ, ನಮ್ ಮನೆ ಕಣೋ. ಈ ಕಡೆ ಬನ್ನು ಮನೆಯಲ್ಲಿ ಬನ್ನು ಸೇರ್ಸಿಟ್ಟಿದ್ದ ಸ್ನಾಕ್ಸ್ಗಳೆಲ್ಲ ಅವನ್ ಮುಖದಲ್ಲಿ ಅಂಟ್ಕೊಳ್ತು. ಲಡ್ಡು ಅವನ್ ಕಣ್ಣಿನಲ್ಲಿ ಬಂದು ಬಿತ್ತು. ಅಯ್ಯಯ್ಯೋ, ಇದು ಮನೇನಾ ಇಲ್ಲ ರೋಲರ್ ಕೋಸ್ಟರಾ? ನಿಲ್ಲಿಸ್ರೋ, ಇದು ರೋಲರ್ ಕೋಸ್ಟರ್ ಅಲ್ಲ, ನನ್ ಮನೆ ಕಣೋ, ನಿಲ್ಲಿಸ್ರೋ. ಕೋತಿ ಒಂದು ಕಿಕ್ ಕೊಟ್ಟಾಗ, ಅಯ್ಯೋ ಏನೋ ಇದನ್ನ ಕಿಕ್ ಮಾಡ್ತಾ ಇದೀಯಾ? ತುನಿಗು ಪಚ್ಚಿಯ ಮನೆ ಮಾತ್ರ ಸ್ವಲ್ಪ ದೃಢವಾಗಿ ಕಟ್ಟಿರೋದ್ರಿಂದ ಎಲೆಗಳ ಮಧ್ಯದಲ್ಲಿ ಇರೋದ್ರಿಂದ ಕೋತಿಗಳಿಗೆ ಅದು ಕಾಣಿಸ್ಲಿಲ್ಲ. ಆವಾಗ ಮಹಿ ಚೋಟಿ ಇಬ್ರು ಹೊರಗಡೆ ಬಂದ್ ನೋಡಿದ್ರು. ಅಯ್ಯಯ್ಯೋ, ಆ ಕೋತಿಗಳು ಏನಾದ್ರೂ ಮಾಡಿದ್ರೆ, ಮಹಿ ನೀನ್ ಹೋಗಿ ಆ ಕೋತಿಗಳನ್ನ ಅಲ್ಲಿಂದ ಓಡ್ಸು. ಆವಾಗ ಮಹಿ ಹದ್ದು ಗಾಳಿಯಲ್ಲಿ ಹಾರ್ಕೊಂಡೆ ಕೋತಿಗಳ ಮೇಲೆ ದಾಳಿ ಮಾಡೋದಕ್ಕೋಸ್ಕರ ಬರ್ತಾ ಇತ್ತು. ಆವಾಗ ಕೋತಿಗಳು ಹದ್ದು ಬರೋದನ್ನ ನೋಡಿ, ಅಯ್ಯೋ ದೇವ್ರೆ, ನಾವು ಸಿಕ್ಕಾಕೊಂಡ್ರೆ ಸತ್ತೋಗ್ತೀವಿ, ಇದನ್ನ ಮನೆ ಎತ್ಕೊಂಡು ಹೋಗುತ್ತೆ, ಬಂಡ್ರೆ ಓಡ್ ಹೋಗೋಣ ಅಂತ ಹೇಳಿ ಎಲ್ರೂ ಅಲ್ಲಿಂದ ಓಡ್ ಹೋದ್ರು. ಕೋತಿಗಳು ಹೋದ್ಮೇಲೆ ಅಲ್ಲಿರುವ ಎಳ್ನೀರ್ಗಳನ್ನ ಸರಿ ಮಾಡಿದ್ರು. ಆವಾಗ ಬನ್ನು, ಅಮ್ಮಯ್ಯ ತಲೆ ತಿರ್ಗ್ತಾ ಇದೆ, ಅಮ್ಮ ನನ್ ಲಡ್ಡು ನನ್ನ ಸ್ನಾಕ್ಸ್ ಎಲ್ಲಾನು ಮುಖದಲ್ಲಿ ಅಂಟ್ಕೊಳ್ತು. ಇವ್ರು ಹೇಗ್ ಕಿಕ್ ಹೊಡೆದ್ರು ಗೊತ್ತಾ? ಮೆಸ್ಸಿ ಕೂಡ ಆ ರೀತಿ ಕಿಕ್ ಹೊಡೆದಿರಲ್ಲಮ್ಮ, ಆ ರೀತಿ ಕಿಕ್ ಮಾಡ್ತಾ ಇದ್ದಾರೆ. ನನ್ ಪರಿಸ್ಥಿತಿ ಇನ್ನೂ ಮೋಸ. ಅಲ್ಲಿ ನೋಡು, ನನ್ ಮನೆ ಹೊರಗಡೆ ಅಣಿಸಿದ್ದ ಕನ್ನಡಿಗಳನ್ನೆಲ್ಲ ಆ ಕೋತಿಗಳು ಒಡೆದಾಕಿದೆ. ನನ್ನ ವಜ್ರದ ಬಾಲು ಇವಾಗ ನೋಡಕ್ಕೆ ಪಾಪ ಅಂತ ಅನಿಸ್ತಾ ಇದೆ. ನನ್ನ ಅಂದಾನು ಇವುಗಳಿಂದ ಎಲ್ಲಾನು ಹಾಳಾಗೋಗಿದೆ. ಅಮ್ಮ, ನಿನ್ನ ಐಡಿಯಾದಿಂದಾನೇ ಈ ರೀತಿ ಎಲ್ಲ ಆಗಿದ್ದು. ಕನ್ನಡಿ ಅಣಿಸಿದಾಗ ಪಳಪಳ ಹೊಳಿತಾ ಇತ್ತಲ್ವಾ, ಅದಕ್ಕೆ ಬಾಲು ಅಂತ ಕೋತಿಗಳು ಆಟ ಆಡ್ತಾ ಇದೆ. ಟುನಿ ಅತ್ತೆ ಮನೆ ನೋಡು ಎಷ್ಟ್ ಚೆನ್ನಾಗಿದೆ ಅಂತ. ಹೌದು ಚಿಚು, ನಾವು ಅಡವಿಯಲ್ಲಿ ಮನೆ ಕಟ್ಕೊಳ್ವಾಗ ಪ್ರಕೃತಿಗೆ ತಕ್ಕಂಗೆ ಮನೆ ಕಟ್ಕೊಳ್ಬೇಕು. ಈ ರೀತಿ ಅಲಂಕಾರ ಎಲ್ಲ ಮಾಡ್ಕೊಂಡ್ರೆ ಆಮೇಲೆ ಕೋತಿಗಳು ಬಂದು ದಾಳಿ ಮಾಡ್ದೆ ಏನ್ ಮಾಡುತ್ತೆ? ಸರಿ, ಯಾರ ಪ್ರಾಣಕ್ಕೂ ಏನೂ ಆಗ್ಲಿಲ್ಲಲ್ಲ, ಅದೇ ಸಾಕು. ಇವತ್ ರಾತ್ರಿ ನಾವೆಲ್ರೂ ಹಳೆ ಮನೆಯಲ್ಲಿ ಉಳ್ಕೊಳ್ಳೋಣ, ನಾಳೆ ಬೇರೆ ಮನೆ ಕಟ್ಟೋಣ. ನನಗ್ ಮಾತ್ರ ಗ್ರೌಂಡ್ ಫ್ಲೋರ್ ಅಲ್ಲೇ ಮನೆ ಬೇಕು, ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಎಲ್ಲ ಬೇಡ. ಆಮೇಲೆ ಪುನಃ ಕೋತಿಗಳು ಬಂದು ನನ್ನನ್ನ ಕಿಕ್ಕೊಡಿದ್ರೆ ನಾನೇನ್ ಮಾಡೋದು? ಚಿಚುಕಾಗಿ ಅವಳ ವಜ್ರದ ಬಾಲ್ ಹಾಳಾಗಿರೋದನ್ನ ನೋಡಿ ಬೇಜಾರ್ ಮಾಡ್ಕೊಂಡ್ಲು. ಆದ್ರೆ ಅಂದಕ್ಕಿಂತ ಸೇಫ್ಟಿ ತುಂಬಾ ಮುಖ್ಯ ಅನ್ನೋದು ಅವಳಿಗೆ ಅರ್ಥ ಆಯ್ತು. ಆದ್ರಿಂದ ಪುನಃ ಎಲ್ರೂ ಸಾಧಾರಣವಾಗಿ ಅವ್ರ ಮನೆಗಳನ್ನ ಕಟ್ಕೊಳ್ತಾ ಇದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಸಿಂಪ್ಲಿಸಿಟಿ ಇಸ್ ದ ಬೆಸ್ಟ್. ನಾವು ತುಂಬಾನೇ ಆಡಂಬರವಾಗಿ ಅಲಂಕಾರ ಮಾಡಿದ್ರೆ ಕೋತಿಗಳು ಬಂದ್ರೆ ಮನೆನ ಹಾಳು ಮಾಡುತ್ತೆ. ಬನ್ನು, ಬೆಳಿಗ್ಗೆ ಚಳಿ ಆಗ್ತಾ ಇದೆ ಅಂತ ಎದ್ದೇಳದೆ ಮಲ್ಕೊಂಡಿದ್ದೀಯಾ? ನೀನು ಸೋಮರತನದಿಂದ ಎದ್ದೇಳದೆ ಹಾಗೇನೆ ಮಲ್ಕೊಂಡಿದ್ದೀಯಾ? ಇವಾಗ ಈ ಚಳಿಗೆನೆ ಎದುರ್ಕೊಂಡು ಹೊರಗಡೆ ಬಂದು ವಾಕಿಂಗ್ ಮಾಡಕ್ಕೆ ಆಗದಿರೋನು ನಾಳೆ ಮದುವೆ ಆದ್ಮೇಲೆ ನಿನ್ನ ಹೆಂಡತಿ ಮಕ್ಕಳನ್ನ ಹೇಗೋ ನೋಡ್ಕೋತೀಯ ನೀನು? ನನ್ ಮಗನೇ, ಮೈದಾ ಹಿಟ್ಟು, ನಿದ್ರೆಯಿಂದ ಎದ್ದು ಗ್ರೌಂಡಿಗೆ ಬಾರೋ ಈ ಗುಂಡ.
ಪಕ್ಷಿಗಳ ಊರಿನಲ್ಲಿ ಚಳಿ ತುಂಬಾ ಹೆಚ್ಚಾಗ್ತಾ ಇತ್ತು. ಯಾರಿಂದಾನು ಮನೆಯಿಂದ ಹೊರಗಡೆ ಬರಕ್ಕಾಗ್ಲೇ ಇಲ್ಲ. ಆದ್ರೆ ನಮ್ಮ ಬ್ಯಾಚ್ ಬುಜ್ಜಿ, ಬನ್ನು, ಚಿನ್ನು 3 ಜನ ಮಾತ್ರ ಆ ದಿನದಿಂದ ಫಿಟ್ನೆಸ್ ಫ್ರೀಕ್ಸ್ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ರು. ಮೊಬೈಲ್ ಅಲ್ಲಿ ಸುಮಾರು ಎಕ್ಸರ್ಸೈಸ್ ಮಾಡುವ ಜಿಮ್ ವಿಡಿಯೋಸ್ಗಳನ್ನೆಲ್ಲ ನೋಡಿ ಅವರು ಕೂಡ ಫಿಟ್ ಆಗಿರೋದಕ್ಕೋಸ್ಕರ ವಾಕಿಂಗ್ ಹೋಗ್ಬೇಕು ಅಂತ ಅನ್ಕೊಳ್ತಾ ಇದ್ರು. ಆ ದಿನ ಸಂಜೆ ಸಮಯ ಸ್ಕೂಲ್ ಗ್ರೌಂಡ್ ಅಲ್ಲಿ ಕೂತ್ಕೊಂಡು 3 ಜನನು ತುಂಬಾ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ರು. ಹಾಯ್ ಫ್ರೆಂಡ್ಸ್, ಎಲ್ಲರೂ ನಾನು ಹೇಳದ್ನ ಚೆನ್ನಾಗಿ ಕೇಳ್ಕೊಳ್ಳಿ. ನಾವು ಹೀಗೆ ತಿಂದು ಹೀಗೇನೆ ಕೂತಿದ್ರೆ ನಮಗೆ ಹೊಟ್ಟೆ ಬಂದ್ಬಿಡುತ್ತೆ. ಅದ್ರಿಂದ ನಾಳೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಇನ್ ಮುಂದೆ ವಾಕಿಂಗ್ ಹೋಗೋಣ. ಆವಾಗ್ಲೇ ನಾವು ಆಕ್ಟಿವ್ ಆಗಿ ಇರೋದು. ಅಯ್ಯೋ ಬುಜ್ಜಿ, ಇದು ಆಲ್ರೆಡಿ ಲೇಟ್ ಗೊತ್ತಾ? ವಾಕಿಂಗ್ ಎಲ್ಲ ಹೋಗ್ಬೇಕು ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳ್ಬೇಕು. ಅದ್ರಿಂದ ನಾಳೆ ನಾನು 4 ಗಂಟೆಗೆ ಎದ್ದೇಳ್ತೀನಿ. ನಾನೇ ಹೋಗಿ ಆ ಸೂರ್ಯನನ್ನೇ ಎಬ್ಬಿಸ್ತೀನಿ, ನೋಡ್ಕೋ. ನೀವು ಎಲ್ಲ ಹೇಳೋದು ಅಷ್ಟೇ, ನೀವೇನು ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳೋದಿಲ್ಲ. ನೀನಂತೂ 8 ಗಂಟೆಗೆ ಎದ್ದೊಳ್ತೀಯ ಕಣೋ. ನೀನು ಹೋಗಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೊಳ್ತೀಯಾ? ಇಲ್ಲಿ ನೋಡು, ನಾನು ಹೇಳ್ತೀನಿ, ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಶೂ ಎಲ್ಲ ಹಾಕೊಂಡ್ಬರ್ತೀನಿ. ನಾನು ಕಾಗೆ ಮಗ ಎದ್ದು ಅಭ್ಯಾಸ ಇದೆ. ಸಾಕು ಸಾಕು, ನೀವಿಬ್ರು ನಿಮ್ಮ ಹೆಮ್ಮೆಯನ್ನು ಹೇಳೋದು ನಿಲ್ಲಿಸ್ತೀರಾ? ನೋಡೋಣ ನಾಳೆ ಬೆಳಿಗ್ಗೆ ಯಾರು 5 ಗಂಟೆಗೆ ಗ್ರೌಂಡ್ ಅಲ್ಲಿ ಇರ್ತೀರಾ ಅಂತ. ನಾನಂತೂ ಪಕ್ಕ 5 ಗಂಟೆಗೆ ಬರ್ತೀನಿ. ನಮ್ಮ ಅಮ್ಮನ ಜೊತೆ ಕೂಡ ಹೇಳ್ತೀನಿ. ಹೌದಾ? ಹಾಗಾದ್ರೆ ನೋಡೋಣ, ಯಾರು ಮೊದ್ಲು ಬಂದು ಗ್ರೌಂಡ್ ಅಲ್ಲಿ ಇರ್ತಾರೋ ಅವರು ಉಳಿದ ಪಕ್ಷಿಗಳಿಗೆ ಸ್ನಾಕ್ಸ್ ನ ಪ್ರತಿದಿನ ತಂದ್ಕೊಡ್ಬೇಕು. ಎಲ್ರೂ ಡೀಲ್ ಅಂತ ಹೇಳಿ ಅಲ್ಲಿಂದ ಅವ್ರ ಮನೆಗೆ ಹೋದ್ರು. ಬುಜ್ಜಿ ಅವಳ ಮನೆಗೆ ಹೋದಾಗ ತುನಿ ಅಡಿಗೆ ಮಾಡ್ತಾ ಇದ್ಲು. ಅಮ್ಮ, ನಾಳೆ ಬೆಳಿಗ್ಗೆ ನನ್ನ 5 ಗಂಟೆಗೆಲ್ಲ ಎಬ್ಬಿಸ್ಬೇಡಿ. ನಾನು, ಬನ್ನು, ಚಿನ್ನು 3 ಜನ ವಾಕಿಂಗ್ ಗೆ ಹೋಗ್ತಾ ಇದೀವಿ. ಹಾಗೆ ಎದ್ದೇಳದಿದ್ರೆ ತಣ್ಣೀರ್ ಹಾಕಿ ಆದ್ರೂ ಎಬ್ಸಮ್ಮ, ಮಿಸ್ ಮಾಡ್ಬೇಡಿ. ತುನಿ ಆಶ್ಚರ್ಯದಿಂದ, ಏನು ವಾಕಿಂಗ? ಅದು ನೀನಾ? ಸೂರ್ಯ ಉದಯಿಸುವ ಕಡೆನ ಬದಲಾಯಿಸಿದಾರ ಏನು? ಈ ಚಳಿಗಾಲದಲ್ಲಿ ಹೊರಗೆ ವಾಕಿಂಗ್ ಹೋಗೋದಾ? ಸರಿ ಆಯ್ತು, ನೋಡೋಣ. ನಾನ್ ಯಾಕೆ ಬೇಡ ಅನ್ನೋದು, ಎಬ್ಬಿಸ್ತೀನಿ. ಮರುದಿನ ಬೆಳಗ್ಗೆ 5 ಗಂಟೆ ಸಮಯ. ಟ್ರಿಂಗ್ ಟ್ರಿಂಗ್ ಅಂತ ಅಲಾರ್ಮ್ ಶಬ್ದ ಮಾಡ್ತಾ ಇತ್ತು. ಬುಜ್ಜಿ ಎದ್ದೇಳಮ್ಮ, ವಾಕಿಂಗ್ ಹೋಗ್ತೀನಿ ಅಂತ ಹೇಳ್ದೆ. ಬುಜ್ಜಿ ತಕ್ಷಣ ಎದ್ದು ಕಣ್ಣನ್ನ ಒರೆಸ್ಕೊಂಡು, ಹಬ್ಬಾ 5 ಗಂಟೆ ಆಗ್ಬಿಡ್ತಾ? ಇನ್ನು ಹೊರಗಡೆ ತುಂಬಾ ಕತ್ತಲಾಗಿ ಕಾಣಿಸ್ತಾ ಇದೆ. ಸರಿ ಆಯ್ತು, ನಾನು ಹೊರಡ್ತೀನಿ. ಬುಜ್ಜಿ ತುಂಬಾನು ಕಷ್ಟಪಟ್ಟು ಎದ್ದು ವಾಕಿಂಗ್ ಹೋಗಕ್ಕೆ ರೆಡಿ ಆದ್ಲು. ಇದು ಹೀಗಿರುವಾಗ ಈ ಕಡೆ ಬನ್ನುಗಿಳಿಯ ಮನೆಯಲ್ಲಿ 4:15ಗೆ ಅಲಾರಂ ಹೊಡೀತು. ಆ ಅಲಾರ್ಮ್ನ ನೋಡಿ ಬನ್ನುಗಿಳಿ ತುಂಬಾನು ಕೋಪದಿಂದ ಬೈದ. ಏ ಶೋ, ಬಾಯಿ ಮುಚ್ಚೋ. ಇವಾಗ ತಾನೇ ನಾನ್ ಮಲ್ಕೊಂಡಿದ್ದು. ಅಲಾರ್ಮ್ನ ಆಫ್ ಮಾಡಿ, ಒಂದು 5 ನಿಮಿಷ, ಜಸ್ಟ್ 5 ಮಿನಿಟ್ಸ್ ಮಾತ್ರ ಮಲ್ಕೋತೀನಿ. ಅವಾಗ ನನ್ನ ಎನರ್ಜಿ 2 ಪಟ್ಟು ಅಧಿಕ ಆಗುತ್ತೆ. ಹಾಗಂತ ಹೇಳಿ ಪುನಃ ಅವನು ಮಲ್ಕೊಂಡ. ಆ 5 ನಿಮಿಷ ಬೆಳಗ್ಗೆ 5 ಗಂಟೆ ಆಯ್ತು. ಈ ಕಡೆ ಚಿನ್ನುಕಾಗಿಯ ಮನೆಯಲ್ಲಿ ಅವನು ಅಲಾರ್ಮ್ ಕೂಡ ಸೆಟ್ ಮಾಡ್ಕೊಳ್ಳೇ ಇಲ್ಲ. ಚಳಿಗೆ ತುಂಬಾನು ಕಷ್ಟಪಟ್ಟು ನಿದ್ರೆ ಮಾಡ್ತಾನೆ ಇದ್ದ. ಹಾಗೆ 5:15 ಸಮಯ ಆಯ್ತು. ಇನ್ನೊಂದ್ ಕಡೆ ಬುಜ್ಜಿ ಮಾತ್ರ ವಾಕಿಂಗ್ ಹೋಗಕ್ಕೆ ಡ್ರೆಸ್ ಹಾಕೊಂಡು ಶೂ ಹಾಕೊಂಡು ಬಂದು ಚಳಿಯಲ್ಲಿ ನಿಂತ್ಕೊಂಡಿದ್ಲು. ಯಾರು ಬರ್ಲಿಲ್ಲ ಅನ್ನೋದ್ರಿಂದ ಅವಳು ಬನ್ನುಗೆ ಕಾಲ್ ಮಾಡಿದ್ಲು. ಹಲೋ ಹಲೋ ಬನ್ನು, ಎದ್ದಾಯ್ತಾ? ನೀವು ಕಾಲ್ ಮಾಡಿರುವ ವ್ಯಕ್ತಿ ಕಾಲ್ ಅನ್ನು ಕಟ್ ಮಾಡಿ ಆರಾಮವಾಗಿ ನಿದ್ರೆ ಮಾಡ್ತಾ ಇದ್ದಾರೆ. ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡಿ. ಇರೋ ಕಳ್ಳ ಬಡವ, ನಾನು ಚಿನ್ನುಗೆ ಕಾಲ್ ಮಾಡ್ತೀನಿ. ಚಿನ್ನಿಗೆ ಅವಳು ಫೋನ್ ಮಾಡಿದ್ಲು, ಆದ್ರೆ ಅವನು ರಿಸೀವ್ ಮಾಡ್ಲೇ ಇಲ್ಲ. ಛೀ, ಇವ್ರನ್ನ ನಾನು ನಂಬಿ ನನ್ನ ನಿದ್ರೆನ ಹಾಳ್ ಮಾಡ್ಕೊಂಡೆ. ಇವ್ರು ಯಾರು ಬರಲ್ಲ, ನಾನೇ ಹೋಗ್ತೀನಿ. ಆಮೇಲೆ ಸಿಗ್ಲಿ ಇವ್ರು. ಬುಜ್ಜಿ ಮಾತ್ರ ಗ್ರೌಂಡ್ ಅಲ್ಲಿ 4 ರೌಂಡ್ ಹೋದ್ಲು. ಆಮೇಲೆ ಅವಳ ಪಾಡಿಗೆ ಅವಳು ಮನೆಗೆ ಹೋದ್ಲು. ಬೆಳಿಗ್ಗೆ 9 ಗಂಟೆಗೆ ಎಲ್ರು ಸ್ಕೂಲಿಗೆ ಹೋಗ್ತಾ ಇದ್ರು. ಕೋಪದಲ್ಲಿ ಬುಜ್ಜಿಯ ಮುಖ ತುಂಬಾ ಕೆಂಪಾಗಿತ್ತು. ಬನ್ನು ಹಾಗೂ ಚಿನ್ನು ತಲೆ ಬಗ್ಗೆ ನಡ್ಕೊಂಡು ಹೋದ್ರು. ಏನ್ರೋ ದೊಡ್ಡದಾಗಿ ಹೇಳ್ತಾ ಇದ್ರಿ 4 ಗಂಟೆ 5 ಗಂಟೆ ಅಂತ? ಏನಾಯ್ತಪ್ಪ ನಿಮ್ಮ ಮಾತುಗಳು? ನಾನು ಒಬ್ಳೆ ಹುಚ್ಚಿರಿದ್ದೆ, ವಾಕಿಂಗ್ ಮಾಡ್ತಿದ್ದೆ ಗೊತ್ತಾ? ಸಾರಿ ಬುಜ್ಜಿ, ಕೋಪ ಮಾಡ್ಕೋಬೇಡ. ನಿಜವಾಗ್ಲೂ ಏನಾಯ್ತು ಅಂದ್ರೆ, ನೆನ್ನೆ ನಮ್ಮಮ್ಮ ಸಿಟಿಗೆ ಹೋಗಿದ್ರು. ಬರುವಾಗ ನನಗೊಂದು ಬಿರಿಯಾನಿ ತಗೊಂಬಂದಿದ್ರು. ನಾನು ಕೂಡ ಬಿರಿಯಾನಿ ತಿಂದು ಆರಾಮವಾಗಿ ಮಲ್ಗಿ ನಿದ್ರೆ ಮಾಡ್ಬಿಟ್ಟೆ. ಅದ್ರಿಂದನೇ ಬೆಳಿಗ್ಗೆ 4 ಗಂಟೆಗೆ ನನ್ನಿಂದ ಎದ್ದು ವಾಕಿಂಗ್ಗೆ ಬರ್ಲಿಕ್ಕಾಗಿಲ್ಲ. ಓಹೋ, ಬಿರಿಯಾನಿ ತಿಂದು ನಿದ್ರೆ ಮಾಡ್ಬಿಟ್ಟ? ಸರಿ ಬನ್ನು, ಏನು ನಿನ್ ಕತೆ? ನೀನ್ ಯಾಕೋ ಬರ್ಲಿಲ್ಲ? ಅಯ್ಯೋ ಬುಜ್ಜಿ, ಇಲ್ಲ, ನನ್ನ ಕತೆ ಇನ್ನೂ ಕೂಡ ಭಯಂಕರವಾಗಿದ್ದು. ನಾನು 4:15 ಗಂಟೆಗೆ ಅಲಾರ್ಮ್ ಇಟ್ಟಿದ್ದೆ. ಅದೇ ರೀತಿ 4:15ಗೆ ಎದ್ದು ಶೂ ಎಲ್ಲ ಹಾಕೊಂಡು ಗ್ರೌಂಡಿಗೆ ಬಂದು 10 ರೌಂಡ್ ಬಂದೆ.
ಏನು ನೀನಾ? ಹಾಗಾದ್ರೆ ನಾನು ನಿನ್ನ ನೋಡ್ಲೇ ಇಲ್ವಲ್ಲ? ಅಯ್ಯೋ ಬುಜ್ಜಿ, ಅದೆಲ್ಲ ನನ್ ಕನ್ಸಲ್ಲಿ. ನಾನು ಬೆಳಿಗ್ಗೆ 4:15 ಎದ್ದು ಶೂ ಎಲ್ಲ ಹಾಕೊಂಡು ಜಾಗಿಂಗ್ ಮಾಡಿ ಸುಸ್ತಾಗಿ ಮಲ್ಗಿ ನಿದ್ರೆ ಮಾಡ್ಬಿಟ್ಟೆ. ಎದ್ದು ನೋಡಿದ್ರೆ ನಿಜವಾಗ್ಲೂ ಅದೆಲ್ಲ ಕನ್ಸು. ನನ್ ಪಾಪ ಅಲ್ವಾ? ಸಾಕು, ಬಾಯಿ ಮುಚ್ಚರು. ಏನೇನೋ ಕತೆಗಳನ್ನ ಹೇಳ್ಬೇಡಿ. ನಾಳೆ ಬೆಳಿಗ್ಗೆ ಇಬ್ರು ಬರ್ಬೇಕು. ಆಮೇಲೆ ನಾನ್ ನಿಮ್ನ ಸುಮ್ನೆ ಬಿಡೋದಿಲ್ಲ. ಪಕ್ಕ ನಾಳೆ ಖಂಡಿತವಾಗಿ ಬರ್ತೀವಿ. ಮರುದಿನ ಬೆಳಗ್ಗೆ 5 ಗಂಟೆಗೆ ಅಲಾರಂ ಹೊಡೆಯೋದಕ್ಕಿಂತ ಮುಂಚೆನೆ ಬುಜ್ಜಿ ಎಚ್ಚರವಾದ್ಲು. ಈ ಸಲ ಚೆನ್ನು ಕೂಡ ರಾತ್ರಿ ಬಿರಿಯಾನಿ ತಿನ್ನದೆ ಬೇಗನೂ ಎಚ್ಚರವಾದ. ಅವನು ತಕ್ಷಣ ಬುಜ್ಜಿಗೆ ಕಾಲ್ ಮಾಡ್ದ. ಹಲೋ ಬುಜ್ಜಿ, ಗುಡ್ ಮಾರ್ನಿಂಗ್. ನಾನು ಎದ್ದಿದ್ದೀನಿ, ನೀನು ರೆಡಿನಾ? ಚಿನ್ನು, ನಾನ್ ರೆಡಿ ಕಣೋ. ಆ ಬನ್ನುಗೆ ಕಾಲ್ ಮಾಡು. ಬುಜ್ಜಿ, ನಾನು ಅವನಿಗೆ ಕಾಲ್ ಮಾಡ್ದೆ, ಆದ್ರೆ ಅವನು ಕಟ್ ಮಾಡ್ತಾ ಇದ್ದಾನೆ, ಕಾಲ್ ರಿಸೀವ್ ಮಾಡ್ತಿಲ್ಲ. ಸರಿ ಕಣೋ, ನೀನು ಇನ್ನೊಂದ್ಸಲ ಕಾಲ್ ಮಾಡು. ಇಲ್ಲದಿದ್ರೆ ಬಾ, ನಾವಿಬ್ರೇ ಹೋಗೋಣ. ಬುಜ್ಜಿ ಹಾಗೂ ಚಿನ್ನು ಇಬ್ರು ಗ್ರೌಂಡ್ ಅಲ್ಲಿ ವಾಕಿಂಗ್ ಹೋಗ್ತಾ ಇದ್ರು. ಆದ್ರೆ ಬನ್ನು ಮಾತ್ರ ಅವನ ಮನೆಯಲ್ಲಿ ಮಲಗಿ ನಿದ್ರೆ ಮಾಡ್ತಾ ಇದ್ದ. ಬೆಳಿಗ್ಗೆ 8:00 ಬನ್ನು ಮೆಲ್ಲೆ ಎಚ್ಚರವಾದ. ಅವನು ಕಣ್ಣನ್ನ ಉಜ್ಕೊಂಡು ಅವನ್ ಫೋನ್ ತೆಗ್ದು ನೋಡ್ದ. ಆವಾಗ ಬುಜ್ಜಿ ಹಾಗೂ ಚಿನ್ನು ಹತ್ರದಿಂದ 50 ಮಿಸ್ಡ್ ಕಾಲ್ ಬಂದಿತ್ತು. ಅದು ಅಲ್ಲದೆ ಒಂದು ವಾಟ್ಸಪ್ ಮೆಸೇಜ್ ಕೂಡ ಬಂದಿತ್ತು. ಅಯ್ಯೋ, ಇಷ್ಟೊಂದು ಕಾಲ್ಸಾ? ಹೌದು, ಈ ವಿಡಿಯೋ ಏನು? ವಿಡಿಯೋನ ಪ್ಲೇ ಮಾಡ್ದ. ಬುಜ್ಜಿ ಆ ವಿಡಿಯೋದಲ್ಲಿ, ಬನ್ನು, ಬೆಳಿಗ್ಗೆ ಚಳಿ ಆಗ್ತಾ ಇದೆ ಅಂತ ಎದ್ದೇಳದೆ ಮಲ್ಕೊಂಡಿದ್ದೀಯಾ? ಇನ್ನು ಸೋಮರತನದಿಂದ ಎದ್ದೇಳದೆ ಹಾಗೇನೆ ಮಲ್ಕೊಂಡಿದ್ದೀಯಾ? ಇವಾಗ ಈ ಚಳಿಗೆನೆ ಎದುರ್ಕೊಂಡು ಹೊರಗಡೆ ಬಂದು ವಾಕಿಂಗ್ ಮಾಡಕ್ಕೆ ಆಗದಿರೋನು ನಾಳೆ ಮದುವೆ ಆದ್ಮೇಲೆ ನಿನ್ನ ಹೆಂಡತಿ ಮಕ್ಕಳನ್ನ ಹೇಗೋ ನೋಡ್ಕೋತೀಯ ನೀನು? ನನ್ ಮಗನೇ, ಮೈದಾ ಹಿಟ್ಟು, ನಿದ್ರೆಯಿಂದ ಎದ್ದು ಗ್ರೌಂಡಿಗೆ ಬಾರೋ ಈ ಗುಂಡ. ಬನ್ನು ಆ ವಿಡಿಯೋನ ನೋಡಿ ಶಾಕ್ ಆದ. ಅವನಿಗೆ ತುಂಬಾ ಭಯನೂ ಆಯ್ತು. ಅಯ್ಯಯ್ಯೋ, ಈ ವಿಡಿಯೋ ನೋಡಿದ್ರೆ ನನಗೇನೆ ಎಷ್ಟೊಂದು ಭಯ ಆಗ್ತಾ ಇದೆ. ನನ್ನ ಮೈದಾ ಹಿಟ್ಟು ಅಂತೆಲ್ಲ ಹೇಳ್ತಾ ಇದ್ದಾರೆ. ಇವತ್ತು ಕೂಡ ಹೋಗಿಲ್ಲ, ನಾಳೆ ಹೋಗೋದಿದ್ರೆ ಇವ್ರು ನನ್ನ ಕೊಂದು ಬಿಡ್ತಾರೆ. ನಾಳೆ ಹೇಗಾದ್ರೂ ಹೋಗ್ಬೇಕು. ಸ್ಕೂಲಲ್ಲಿ ಬುಜ್ಜಿ ಹಾಗೂ ಚಿನ್ನು ಪ್ಲಾನ್ ಮಾಡಿದ ಹಾಗೆ ಬನ್ನು ಹತ್ತಿರ ಬಂದ್ರು. ಲೇ ಬನ್ನು, ನೀನಿವತ್ತು ಮಿಸ್ ಆಗ್ಬಿಟ್ಟೆ ಅಲ್ವಾ? ನಾವು ರೋಡಿಂದ ಬರುವಾಗ ಕಾಡಲ್ಲಿ ಏನ್ ನೋಡ್ದೆ ಗೊತ್ತಾ? ಏನ್ ನೋಡಿದ್ರಿ? ಬಣ್ಣದ ನವಿಲು ಕಣೋ. ಅದು ಗರಿ ಬಿಚ್ಕೊಂಡು ಆಡುವಾಗ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿತ್ತು. ಫೋಟೋ ತೆಗಿಯೋಣ ಅಂತ ನೋಡ್ದೋ, ಬ್ಯಾಟ್ರಿ ಮುಗ್ದೋಯ್ತು. ಇಲ್ಲದಿದ್ರೆ ನಾವು ಫೋಟೋ ತೆಗಿತಾ ಇದ್ದೋ. ಬನ್ನು ತುಂಬಾ ಆಶ್ಚರ್ಯದಿಂದ, ಅಯ್ಯೋ, ನವಿಲು ಡ್ಯಾನ್ಸಾ? ನನಗೆ ನವಿಲು ಅಂದ್ರೆ ತುಂಬಾ ಇಷ್ಟ. ನಾಳೆ ಖಂಡಿತ ನಾನು ಬರ್ತೀನಿ. ನಿಮಗಿಂತ ಮುಂಚಿತವಾಗಿ ಎದ್ದು ಖಂಡಿತ ಬರ್ತೀನಿ, ನೋಡಿ ಬೇಕಾದ್ರೆ. ಮರುದಿನ ಬೆಳಗ್ಗೆ ಬನ್ನು ನವಿಲನ್ನು ನೋಡುವ ಆಸೆಯಲ್ಲಿ ಬೆಳಿಗ್ಗೆ 4:00 ಎದ್ದ ತಕ್ಷಣ ಅವನು ಬುಜ್ಜಿ ಹಾಗೂ ಚಿನ್ನು ಇಬ್ರಿಗೂ ಕಾಲ್ ಮಾಡ್ದ. ಲೇ, ಎದ್ದೋಳ್ರು, ನಾನು ರೆಡಿಯಾಗಿದ್ದೀನಿ, ನವಿಲು ವೇಟಿಂಗ್. ಅದನ್ನು ಕೇಳಿ ಬುಜ್ಜಿ ಗುಬ್ಬಚ್ಚಿ, ಅವನಿಗೆ ನಿಜವಾಗ್ಲೂ ಹುಚ್ಚಿಡ್ದಿದೆ. ಸರಿ, ನಾವು ಬರ್ತೀವಿ. 3 ಜನನು ಉತ್ಸಾಹದಿಂದ ಊರಿನ ಗಡಿಯಲ್ಲಿರುವ ಅಡವಿ ದಾರಿಗೆ ವಾಕಿಂಗ್ ಹೋದ್ರು. ಆವಾಗ ಮಂಚು ಬೀಳ್ತಾ ಇತ್ತು. ಬುಜ್ಜಿ, ನವಿಲು ಎಲ್ಲಿದೆ? ಇಲ್ಲಿ ಎಲ್ಲವೂ ನಿಶಬ್ದವಾಗಿದೆ. ಮೊದ್ಲು ಮುಂದೆ ಬಾರೋ, ಅಲ್ಲೇ ಇರುತ್ತೆ. ಸ್ವಲ್ಪ ದೂರ ಹೋದಾಗ ಪೊದಿರಿನೊಳಗಡೆಯಿಂದ ಏನೋ ಶಬ್ದ ಬಂತು. ಗುರ್ ಗುರ್ ಅನ್ನುವ ಶಬ್ದ. ಲೇ, ನವಿಲು ಧ್ವನಿ ಕೆಟ್ಟೋಗಿದ್ಯಾ? ಗೊರ್ರ ಗೊರ್ರ ಅಂತ ಬರ್ತಿದೆ. ಇದಕ್ಕಿದ್ದಂತೆ ಪೊದಿರಿನೊಳಗಡೆಯಿಂದ ಕಪ್ಪು ಬಣ್ಣದಲ್ಲಿರುವ ಒಂದು ಕರಡಿ ಹೊರಗಡೆ ಬಂತು. ಅದು ನವಿಲನ್ನ ಹುಡ್ಕೊಂಡು ಕೊನೆಗೆ ಇವರನ್ನ ನೋಡಿತು. ಬನ್ನುಗೆ ಹೃದಯನೇ ನಿಂತು ಹೋದ ಹಾಗೆ ಇತ್ತು. ಅಯ್ಯಯ್ಯೋ, ಏನ್ರೋ ಈ ನವಿಲು ವಿಚಿತ್ರವಾಗಿದೆ. ಇದಕ್ಕೆ ಬಾಲ ಎಲ್ಲ ಇದೆ. ಏನ್ರೋ, ನನಗೆ ಕೈ ಕಾಲೆಲ್ಲ ನಡುಗ್ತಾ ಇದೆ. ಅಯ್ಯಯ್ಯೋ ದೇವ್ರೆ, ಹಾರಿ ಹೋಗ್ರೋ. ಅಯ್ಯಯ್ಯೋ ಕರಡಿ, ರನ್ ರನ್. 3 ಜನನು ಆ ಕರಡಿಯಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲಿಂದ ಬೇಗ ಓಟ ಹಿಡಿದ್ರು. ಕರಡಿ ಅವ್ರ ಹಿಂದೆನೆ ಅವರನ್ನ ಅಟ್ಟಿಸ್ಕೊಂಡ್ ಬಂತು. ಸ್ವಲ್ಪ ಸಮಯದಲ್ಲಿ ಕರಡಿ ಅಡವಿಯೊಳಗಡೆ ಹೋಗ್ಬಿಡ್ತು. ಇವರೆಲ್ಲರೂ ಊರಿನ ಮಧ್ಯದಲ್ಲಿ ಬಂದು ನಿಂತ್ಕೊಂಡ್ರು. ಪಾಪ ತುಂಬಾನೇ ಜೋರಾಗಿ ಉಸಿರಾಡ್ತಾ ಇದ್ರು. ಆವಾಗ ಬುಜ್ಜಿ ಗುಬ್ಬಚ್ಚಿ ತುಂಬಾನು ಕೋಪದಿಂದ ಬನ್ನನ ನೋಡಿ, ಏನ ನೀನ್ ಇವತ್ತು ಅಡಿ ಇಟ್ಟಿದ್ದೆ. ಕರಡಿ ಎಲ್ಲ ಬರ್ತಾ ಇದೆ. ಇವತ್ ಮಾತ್ರ ನೀನ್ ಬರದಿದ್ರೆ ನಾವು ಆರಾಮವಾಗಿ ವಾಕಿಂಗ್ ಮಾಡ್ಕೊಂಡ್ ಬರ್ತಾ ಇದ್ದೋ. ಎಲ್ಲ ನಿನ್ ದುರಾದೃಷ್ಟ. ಹೌದು ಕಣೋ, ನಿನ್ನೆ ನಾವಿಬ್ರು ಮಾತ್ರ ಬಂದೋ. ನಮ್ಮನ್ನ ನೋಡಕ್ಕೆ ನವಿಲೇ ಬಂತು. ಆದ್ರೆ ಇವತ್ ನೀನ್ ಬಂದೋ ಇಲ್ವೋ, ನಿನ್ನ ನೋಡ್ಲಿಕ್ಕೆ ಕರಡಿ ಆಗೇನೆ ಬಂದ್ ನಿತ್ಕೋತು. ನಾವು ಸ್ವಲ್ಪ ಹೊತ್ತು ತಡ ಮಾಡಿದ್ರೆ ಅದು ನಮ್ನ ಕೊಲ್ತಾ ಇತ್ತು. ಇವತ್ತು ನವಿಲೇ ಬಂದಿದ್ರು ಕೂಡ ನಿನ್ನ ನೋಡಿ ಅದೇ ಎದ್ರಕೊಂಡು ಓಡೋಗ್ತಾ ಇತ್ತು. ಅಪ್ಪ ದೇವ್ರೆ, ನೀನಂತೂ ಬರ್ಬೇಡ ಕಣೋ. ನಾವೇ ವಾಕಿಂಗ್ಗೆ ಬರ್ತೀವಿ, ನೀನ್ ಆರಾಮವಾಗಿ ಮನೇಲಿ ನಿದ್ರೆ ಮಾಡು. ಬನ್ನು ತುಂಬಾ ಸುಸ್ತಾಗಿ
ಆ ಸರಿ ಬುಜ್ಜಿ, ನಾಳೆಯಿಂದ ನಾನ್ ಬರಲ್ಲ. ನನಗೂ ಬರ್ಲಿಕ್ಕೆ ಇಷ್ಟ ಇರ್ಲಿಲ್ಲ. ಆದ್ರೂ ಕೂಡ ನೀವು ಆ ವಿಡಿಯೋದಲ್ಲಿ ನನ್ನ ಬೈದ್ರಲ್ವಾ, ನಾಳೆಯಿಂದ ನಾನ್ ಖಂಡಿತವಾಗಿ ಬರೋದಿಲ್ಲ. ನನಗೆ ನವಿಲು ಬೇಡ, ಏನೂ ಬೇಡ. ನಾನು ಆರಾಮವಾಗಿ ಮನೆಯಲ್ಲೇ ನಿದ್ರೆ ಮಾಡ್ಕೊಂಡಿರ್ತೀನಿ. ಸರಿ, ನಿಮಗೆ ಗುಡ್ ನೈಟು. ಇಲ್ಲ ಗುಡ್ ಮಾರ್ನಿಂಗು. ಹಾಗಂತ ಹೇಳಿ ಬನ್ನುಗಿಳಿ ಅಲ್ಲಿಂದ ಅವನ್ ಮನೆಗೆ ಹೋದ. ಈ ಕಡೆ ಚಿನ್ನು ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಅಮ್ಮಯ್ಯ ಹೇಗ ಇವನ್ ಹೋದ, ನಾವ್ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೋದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಸೋಮಾರಿಯಾಗಿರುವವನನ್ನ ಬಲವಂತ ಮಾಡಿದ್ರೆ ಅವನು ಕರಡಿಗೆ ಕೂಡ ಸಪೋರ್ಟ್ ಮಾಡ್ಕೊಂಡು ಬರ್ತಾನೆ. ಕೆಲವರಿಗೆ ಮಾತ್ರ ಸಿಟ್ಟಾಗೋದು.